ಪಾಕಿಸ್ತಾನ ಚೀನಾಗೆ ನಡುಕ ಹುಟ್ಟಿಸಿದ ಭಾರತದ ಪ್ರಯೋಗ ಡ್ರೋನ್ ಮುಖೇನವೇ ಕ್ಷಿಪಣಿ ಪ್ರಯೋಗಿಸಿ ಭಾರತ ಯಶಸ್ವಿಯಾಗಿದೆ. ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಡಿಆರ್ಡಿಒ ನಡೆಸಿದ ಪರೀಕ್ಷೆ ಯಶಸ್ವಿಯಾಗಿದೆ. ಭಾರತ ನಡೆಸಿದಂಥ ಪ್ರಯೋಗ ಇದೆಯಲ್ಲ, ನಮ್ಮ ಶತ್ರು ರಾಷ್ಟ್ರಗಳಿಗೆ ನಡುಕ ಹುಟ್ಟಿಸಿದೆ. ಡ್ರೋನ್ ಮುಖೇನವೇ ಕ್ಷಿಪಣಿಯನ್ನು ಪ್ರಯೋಗಿಸಿ ಯಶಸ್ವಿಯಾಗಿದೆ ಭಾರತ. ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಡಿಆರ್ಡಿಒ ನಡೆಸಿದ ಪರೀಕ್ಷೆ ಯಶಸ್ವಿಯಾಗಿದೆ, ಸಕ್ಸಸ್ ಆಗಿದೆ. UAV ವಾಹನದ ಮೂಲಕ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಡ್ರೋನ್ನಿಂದ ಹಾರಿದ ಕ್ಷಿಪಣಿ ನಿಖರವಾಗಿ ಗುರಿ ಮುಟ್ಟಿದೆ. ಡಿಆರ್ಡಿಒ ಸಾಧನೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೊಂಡಾಡಿದ್ದಾರೆ. ಭಾರತದ ಕ್ಷಿಪಣಿಗಳು ಇನ್ಮುಂದೆ ಡ್ರೋನ್ ಮೂಲಕವೂ ಉಡಾವಣೆ ಆಗಬಲ್ಲವು. ಕ್ಷಿಪಣಿ ದಾಳಿ ಸಾಮರ್ಥ್ಯದ ಡ್ರೋನ್ ಅಭಿವೃದ್ಧಿಯಲ್ಲಿ ಡಿಆರ್ಡಿಒಗೆ ಯಶಸ್ಸು ಸಿಕ್ಕಿದೆ. ಈಗ ಡ್ರೋನ್ ಮುಖೇನವೇ ಕ್ಷಿಪಣಿಯನ್ನ ಪ್ರಯೋಗಿಸಿದೆ ಭಾರತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಭಾರತ ಒಂದಲ್ಲ ಒಂದು ಸಾಧನೆಯನ್ನ ಮಾಡ್ತಾನೆ ಇದೆ, ಅದರಲ್ಲೂ ಕೂಡ ರಕ್ಷಣಾ ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ. ಸೊ ಇದು ಒಂದು ದೊಡ್ಡ ಸಾಧನೆ. ಇದು ಶತ್ರು ರಾಷ್ಟ್ರಗಳಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು, ಭಾರತಕ್ಕೆ ಎಷ್ಟರ ಮಟ್ಟಿಗೆ ಯೂಸ್ಫುಲ್ ಆಗಬಹುದು? ರಾಮ್, ಇದುವರೆಗೂ ಭಾರತದಲ್ಲಿ ಇದ್ದಂತ ಒಂದು ಕ್ಷಿಪಣಿಗಳ ಬತ್ತಳಿಕೆ ಏನಿದೆ, ಅದರಲ್ಲಿ ನೆಲದಿಂದ ಉಡಾಯಿಸಬಲ್ಲಂತ ಕ್ಷಿಪಣಿ ಇದೆ, ಜೊತೆಯಲ್ಲೇ ಹಡಗಿನಿಂದ ಮತ್ತೆ ಜಲಾಂತರ್ಗಾಮಿ ನೌಕೆಗಳಿಂದ ಮತ್ತೆ ಯುದ್ಧ ವಿಮಾನಗಳಿಂದ ಮತ್ತೆ ಕೆಲವೊಂದು ಕ್ಷಿಪಣಿಗಳನ್ನ ಶೋಲ್ಡರ್ ಮೇಲೆ ಇಟ್ಕೊಂಡು ಕೂಡ ಅದನ್ನ ಫೈರ್ ಮಾಡುವಂತ ಸಾಮರ್ಥ್ಯ ಭಾರತಕ್ಕಿತ್ತು. ಆದ್ರೆ ಭಾರತದ ಬಳಿ ಡ್ರೋನ್ ಮೂಲಕ ಕ್ಷಿಪಣಿಯನ್ನ ಉಡಾಯಿಸುವಂತ ಸಾಮರ್ಥ್ಯ ಇರಲಿಲ್ಲ. ಇದೀಗ ಡಿಆರ್ಡಿಒ ಈ ಒಂದು ಪ್ರಯೋಗದಲ್ಲೂ ಕೂಡ ಯಶಸ್ವಿಯಾಗಿದೆ. ಏನೊಂದು ಸಣ್ಣ ಒಂದು ಪ್ರಮಾಣದ ಡ್ರೋನ್ ಮೂಲಕನೂ ಒಂದು ಕ್ಷಿಪಣಿಯನ್ನ ಉಡಾಯಿಸಬಹುದಾಗಿದೆ. ಅಂದ್ರೆ ಮಾನವ ರಹಿತವಾದ ಒಂದು ಡ್ರೋನ್ ಏನಿದೆ, ಅದು ಎಂಥದೇ ದುರ್ಗಮ ಸ್ಥಳದಲ್ಲೂ ಹೋಗಿ ಕ್ಷಿಪಣಿಯನ್ನ ಉಡಾಯಿಸುವಂತ ಸಾಮರ್ಥ್ಯ ಹೊಂದಿದೆ. ಈ ರೀತಿಯಾದಂತಹ ಸಾಮರ್ಥ್ಯ ಭಾರತದ ಬಳಿ ಬಂದಿರೋದು ನಿಜಕ್ಕೂ ಪಾಕ್ ಮತ್ತೆ ಚೀನಾಗೆ ನಡುಕ ಹುಟ್ಟಿಸಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪಾಕಿಸ್ತಾನ ಮತ್ತು ಚೀನಾ ಎರಡೂ ದೇಶಗಳ ಗಡಿ ಕೂಡ ಈ ರೀತಿಯಾದಂತ ಬೆಟ್ಟಗುಡ್ಡಗಳು ಮತ್ತೆ ದುರ್ಗಮ ಸ್ಥಳಗಳಿಂದ ಕೂಡಿರುವಂತ ಪ್ರದೇಶಗಳು. ಇಲ್ಲಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ಯುದ್ಧ ವಿಮಾನಗಳನ್ನ ಕಳಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಯುದ್ಧ ವಿಮಾನದ ಮೇಲೆ ದಾಳಿ ಆಗುವಂತ ಸಾಧ್ಯತೆಗಳಿರುತ್ತೆ, ಮತ್ತೆ ಕೊಲಾಟ್ರಲ್ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಈ ರೀತಿಯಾದ ಡ್ರೋನ್ಗಳ ಮೂಲಕ ಬಳಸಿ ಒಂದು ಪ್ರಿಸಿಷನ್ ಸ್ಟ್ರೈಕ್ ಮಾಡಬಹುದಾದಂತ ಸಾಮರ್ಥ್ಯವನ್ನ ಭಾರತ ಸಿದ್ಧಿಸಿಕೊಂಡಿದೆ. ಅದಕ್ಕೆ ಪೂರಕವಾಗಿ ಏನೇನೆ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಅಂತ ಏನ್ ಕರೀತಾರೆ, ಆ ಮಿಸೈಲ್ಗಳನ್ನ, ಆ ಕ್ಷಿಪಣಿಗಳನ್ನೇ ಈ ಒಂದು ಡ್ರೋನ್ಗಳಿಗೆ, ಅಂದ್ರೆ ಡ್ರೋನ್ಗೆ UAV ವಾಹನ ಅಂತ ಕರೀತಾರೆ ತಾಂತ್ರಿಕ ಭಾಷೆಯಲ್ಲಿ. ಆ ಒಂದು UAV ವಾಹನಕ್ಕೆ ಈ ಒಂದು ಕ್ಷಿಪಣಿಗಳನ್ನ ಅಳವಡಿಸಿ ಅದನ್ನ ನಿಖರವಾಗಿ ಇವೆಲ್ಲವೂ ಕೂಡ ಗುರಿ ಮುಟ್ಟಿದೆ ಅಂತ ಹೇಳ್ಬಿಟ್ಟು ರಾಜನಾಥ್ ಸಿಂಗ್ ಅವರು ಖುದ್ದು ಟ್ವೀಟ್ ಮಾಡಿ ಈ ಒಂದು DRDOಗೆ ಒಂದು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ